ಯಾಕಂದ್ರೆ ಪೂಜ್ಯರನ್ನ ಪುರ ಪ್ರವೇಶ ನೋಡ್ರಿ. ಯಾವಾಗಲೂ ಭಾರತದಾಗ ನಾವು ಜಲ್ದಿ ಹೇಳುವುದಿಲ್ಲ. ಕುಂಭಕರ್ಣರು ನಮಗೆ ಬಂದು ಹಾಕಿ ಒದ್ದಾಗನೇ ನಾವು ಹೇಳೋರು. ಯಾಕಂದ್ರೆ ನಮಗದು ಧರ್ಮ ದೇಶ ಯಾವಾಗ ಗುರ್ತಾಗುವುದು ಅಂದರೆ ಇಂಥ ಘಟನೆಗಳನ್ನು ಇವತ್ತೇನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಏನು ಹೇಳ್ತಾರಪ್ಪ ನಮ್ಮ ಗುರುಗಳು, ಯಾರು ಬಸವಣ್ಣನ ತಗೊಂಡು ಬಸವಣ್ಣ ಪೇಟೆಂಟ್ ತಗೊಂಡವ್ರಿಗೆ ಮಾಡ್ತಾರೆ ಕೆಲವು ಮಂದಿ. ಅವ್ರು ಯಾರು ಸ್ವಾಮಿಗಳು, ಅವ್ರು ಮಾರಿ ನೋಡಿದ್ರೆ ಒಬ್ಬ ಸ್ವಾಮಿದು ಮಾರಿ ನೋಡಿದ್ರೆ ಆಯತ್ತು ಇಲ್ಲ ಕಮಾನಿ ಹಂಗದಾನ ನೋಡ್ರಿ. ನಾವು ಅವ್ನು ತೆಗೆದು ಹೆಸರು ಹಾಕಿಬಿಡಿ, ಅವನಿಗೆ ಕಮಾನಿ ಹಿಂಗೆ ಕಾಣಿಸ್ತಾವ. ಅವ ಹೇಳ್ತಾನ, ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು, ಗಣಪತಿಯ ಪೂಜೆ ಯಾಕೆ ಮಾಡಬೇಕು. ಇನ್ನೊಬ್ಬ ಸ್ವಾಮಿ ಹೇಳ್ತಾನ, ವೀರಭದ್ರ ಗಿಡ್ಡನವನ್ನ ಯಾಕೆ ನಾವು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಧರ್ಮನ ಹೊಗಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಜಕಾತ್ ಬಪ್ಪರೆ ಸ್ವಾಮಿ. ಇನ್ನೊಬ್ಬ ಸ್ವಾಮಿ, ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಇದೆ. ಹೆಂಗಂದ್ರ ಅವರು ಮಣ್ಣಾಗಿಡ್ತಾರತ್ತ, ನಾವು ಮಣ್ಣಾಗಿಡ್ಬೋದು ಅಂತ. ಅವರು ಬಸವಣ್ಣ 2 ಲಗ್ನ ಆಗಿರ್ತ, ಅದಕ್ಕೆ ಅವ್ರು 4 ಲಗ್ನ ಆಗ್ತಾರೆ. ಇವು ಹೆಂಗ ಅಸಂಬದ್ಧವಾದಂಥ ನೋಡ್ರಿ. ಎಲ್ಲಿಯವರೆಗೆ ನಾವು ಕುಂತು ಗಲೇರ ಮಠದ ಸ್ವಾಮಿಗಳು ಏನು ತಪ್ಪು ಮಾತಾಡ್ಯಾರ, ನೀವು ಏನು ಮಾತಾಡಿದ್ರೆ ಉತ್ತರ ಕೊಟ್ಟಾರ. ಸವಾಲ್ ಜವಾಬ್ ಇರುವುದೇ ಇಲ್ಲ.